ನೀವು ನಿನ್ನೆದು ಮಳೆ ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿ. ಅದು ನಿನ್ನೆ ರಾತ್ರಿ ಬಂದದ್ದು. ನಿನ್ನೆ ರಾತ್ರಿ ಸ್ಟಾರ್ಟ್ ಆದ ಮಳೆ ಉಂಟಲ್ಲ, ಬೆಳಿಗ್ಗೆ ತನಕ ಮಳೆ ಮಳೆ ಮಳೆ. ಹಾಗೆ ಇವತ್ತು ನಮ್ಗೆ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು. ಅಂದ್ರೆ ಅಪ್ಪ ಹೋಗೋರು, ಅಪ್ಪನಿಗೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು. ಹಾಗೆ ನಮ್ಮನ್ನು ಹೋಗಿ ಅಂತ ಹೇಳಿದ್ರು. ಹಾಗೆ ನಂಗೊಂದು ಮನೆ ಬಿಟ್ಟು ಹೊರಗೆ ಹೋಗುದು ಅಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಟೆನ್ಷನ್ ಆಗುದು. ನಮ್ಮ ರೋಡಿಂದಾಗಿ ಹೇಗೆ ಉಡ್ತದೆ ಗೊತ್ತುಂಟಾ, ಹೇಗೆ ಹೋಗುದು ನೋಡ್ಬೇಕು. ಇವತ್ತು ಹೋಗುವ ಮನೆ ಒಕ್ಕಳು ಉಂಟಲ್ಲ, ಮನೆ ಒಕ್ಕಳು ಅಂತ ಹೇಳಿದ್ರೆ ಗೃಹ ಪ್ರವೇಶ, ನಾವು ಮನೆ ಒಕ್ಕಳು ಅಂತ ಹೇಳ್ತೇವೆ. ಹಾಗೆ ಇವತ್ತು ಹೋಗುವ ಗೃಹ ಪ್ರವೇಶ ಉಂಟಲ್ಲ, ಅವರದ್ದು ಅಂದ್ರೆ 1.5 ಕೋಟಿ ಖರ್ಚಾಗಿದೆ ಅಂತೆ. ಹಾಗೆ ನೋಡುವಲ್ಲ ಹೇಗೆಲ್ಲ ಇರ್ತದೆ, ಮನೆ ಹೇಗಿರ್ತದೆ ಅಂತೇಳಿ. ಎಲ್ರು ಕಷ್ಟಪಟ್ಟೆ ಮನೆ ಕಟ್ಟುದು, ಮನೆ ಕಟ್ಟಿದವ್ರಿಗೆ ಗೊತ್ತಿರ್ಬೋದು. ಆದ್ರೂ ಕೆಲವೊಂದು ರೇಟಿಗೆ ತಕ್ಕಂತೆನೆ ಮನೆ ಕೂಡ ಇರ್ತದಲ್ಲ. ಹಾಗೆ ಇದು 1.5 ಕೋಟಿದ್ದು ಹೇಗಿರ್ತದೆ ಹಾಗೆ ನೋಡುವ. ಹಾಗೆ ಇವರು ಬಾರಿಗೆ ಹೋಗ್ತಿದ್ದಾರೆ, ನಿಮ್ ಮಾತಾಡ್ಲಿಕ್ಕೆ ಬರೋದು. ಹಾಗೆ ಇವತ್ತು ನಾನು ಇಲ್ಲಿ ಕೂತ್ಕೊಂಡೆ ಮಾತಾಡ್ತಿದ್ದೇನೆ. ಹೇಗೆಲ್ಲ ಡಿಸೈನ್ಸ್ ಇರ್ತದೆ, ರೂಮ್ಸ್ ಹೇಗುಂಟು, ಹಾಗೆ ಅಲ್ಲಿ ಲೈಟಿಂಗ್ಸ್ ಎಲ್ಲ ಹೇಗಿರ್ತದೆ ಅದನ್ನೆಲ್ಲ ನೋಡ್ಬೇಕು. ನಮ್ಗೆ ಕೂಡ ನೋಡ್ಬೇಕು, ಹಾಗೆ ನಿಮ್ಗೆ ಕೂಡ ತೋರಿಸುವ ಅಂತ ಹೇಳಿ ಹೇಗೆಲ್ಲ ಇರ್ತದೆ ಅಂತ ನೋಡ್ಬೇಕು. ಇವತ್ತು ಬೆಳಿಗ್ಗೆ ಆಗ್ತಾ ಬಂದಿದೆ. ನಾವು ಇಲ್ಲಿಂದ ಒಂದು 10 ಗಂಟೆಗೆ ಹೊರಡಿದ್ರೆ ಸ್ವಲ್ಪ ಟೈಮಲ್ಲಿ ರೀಚ್ ಆಗ್ತದೆ. ಮತ್ತೆ ಅಲ್ಲಿ ಫಂಕ್ಷನ್ ಎಲ್ಲ ಆಗ್ತದೆ ಅಲ್ಲ, ನೋಡುವ. ಇನ್ನು ನಾವು ಹೊರಡಿ ಆದ್ಮೇಲೆ ನಿಮ್ಮಲ್ಲಿ ಮಾತಾಡಲಿಕ್ಕೆ ಸಿಗ್ತೇವೆ. ಹೊರಡಿ ಆಯ್ತು ನೋಡಿ, ಹೊರಡಿ ಆಯ್ತು. ಇನ್ನು ಈಗ ನಮಗೆ ಉಂಟಲ್ಲ ಹೇಗೆ ಹೋಗುದು ಅಂತ ಆಗಿದೆ. ಅಲ್ಲಿ ಉಂಟಲ್ಲ ರೋಡಲ್ಲಿ ನಿನ್ನೆ ರಾತ್ರಿ ಉಂಟಲ್ಲ ಫುಲ್ ಮಳೆ ಆಗಿ ಪಿಚ್ಚಿ 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 ಆಗಿದೆ. ಅದಕ್ಕೆ ನೋಡಿ ಇದನ್ನು ಕೈಯಲ್ಲಿ ಇಟ್ಕೊಂಡು ಮನೆಯಲ್ಲಿ ಚಪ್ಪಲನ್ನು ಹಾಕಿ ಹೋಗುದು. ಅಲ್ಲಿ ಮತ್ತೆ ಯಾವ್ದೊಂದು ಪೊದೆ ಉಂಟಲ್ಲ ಅಲ್ಲಿ ಅಡಗಿಸಿ ಹೋಗುದು. ಅಡಗಿಸಿ ಅಲ್ಲ, ಎದುರು ಇಟ್ರು ಆಗ್ಬೋದು ಇಂಥ ಮನೆಯಲ್ಲಿ ಹಾಕುವ ಚಪ್ಪಲ ಅಲ್ಲಿ ಇಟ್ಟು ಹೋಗುದು. ಯಾರು ತಗೊಳ್ಳಿಕ್ಕಿಲ್ಲ ಮಣ್ಣಿನ ಚಪ್ಪಲ್. ಹಾಗೆ ಅದನ್ನ ಇಟ್ಟು ಹೋಗುವ ಅಂತೇಳಿ. ಹೇಗೆ ಹೋಗುದಂತ ಹೇಳಿ ಗೊತ್ತಿಲ್ಲ. ಗಾಡಿಯನ್ನು ಒಬ್ಬರಲ್ಲಿ ತಕೊಂಡು ಹೋಗ್ಲಿಕ್ಕೆ ಹೇಳುದು. ಅಲ್ಲಿ ತನಕ ಬಿಟ್ಟು ಮತ್ತೆ ನಾವು ಅಲ್ಲಿಂದ ಹೋಗ್ಬೇಕು ಅಂತ ಇದ್ದೇವೆ. ಇಲ್ಲದ್ರೆ ಆಗುದೇ ಇಲ್ಲ. ಎಷ್ಟು ರೋಡ್ ಹೇಗೆ ಆಗಿದೆ ನೋಡಿ. ಇದನ್ನು ಕೈಯಲ್ಲಿ ಹಿಡ್ಕೊಂಡು ಇನ್ನು ಹೋಗುವ, ಫಂಕ್ಷನ್ಗೆ ಹೋಗುವ. ಹೇಗೆಲ್ಲ ಫಂಕ್ಷನ್ ಮನೆ ಹೇಗೆ ಉಂಟು ಅದನ್ನೆಲ್ಲ ನೋಡು. ಆದಷ್ಟು ವಿಡಿಯೋ ಮಾಡ್ತೇವೆ ನೋಡಿ. ನಾನು ಕೂಡ ಹೊರಡೆ ಆಯ್ತು ನೋಡಿ. ಚಪ್ಪಲ್ ಎಲ್ಲ ಬೇರೆ ಹಾಕಿದ್ದೇನೆ. ಅದು ಯಾಕೆಂದ್ರೆ ಅಲ್ಲಿ ಮಣ್ಣು ಆಗ್ತದೆ ಹೋಗುವ, ಅದಕ್ಕೆ ಬೇರೆ ಚಪ್ಪಲ್ ಹಾಕಿ ಹೋಗುವ ಅಲ್ಲ. ನೋಡಿ ಇಲ್ಲಿ ಹೇಗೆ ಗುಂಡಿಯಲ್ಲಿ ಹೋಗುದು. ಇದೆಂತ ಈಗ ಕಲ್ಲಿಟ್ಟಿದ್ದಾರೆ ಯಾಕೆ ಅದು ಗಾಡಿ ಜಾರುದಕ್ಕೆ ಆಗಿರ್ಬೋದು. ಇದು ಯಾಕೆ ಹೀಗೆ ಕಲ್ಲಿಟ್ಟಿದ್ದಾರೆ? ಅದ್ರ ಮೇಲೆ ಟೈರ್ ಹೋಗ್ತದೆ 4 ವೀಲರ್ದು. ಹೋಗ್ಬೋದಾ ಅಂತ. ಹೌದು ಇಟ್ಟಿದೆ. ಮನೆ ಆಯ್ತಾ? ನಾನು ಬೇರೆ ಚಪ್ಪಲಿ ಹಾಕಿದ್ದು ನೋಡಿ. ಇಲ್ಲಿ ಹೋಗುವಾಗ ಬೇರೆ ಚಪ್ಪಲಿ ಹಾಕಿದ್ದು. ಈಗ ನೋಡಿ ಗಾಡಿ ಆಟ ಇಲ್ಲಿ ಸ್ವಲ್ಪ ಸರಿ ಉಂಟು. ಜಾರಿಕೊಂಡು ಹೋಗ್ತಾ ಉಂಟು ನೋಡಿ, ಜಾರಿಕೊಂಡು ಹೋಗ್ತಾ ಉಂಟು ಗಾಡಿ. ನಡ್ಕೊಂಡು ಬರ್ತಿದ್ದೇವೆ, ಹೋಗ್ತಿದ್ದೇವೆ ಅಲ್ಲಿಂದ. ಹೌದು ಚಪ್ಪಲಿ ಇಲ್ಲದ ಎಷ್ಟು ಡಾಮ ಇದ್ದಾಗೆ ಆಗ್ತದೆ. ಹೌದು, ಇಲ್ಲಿ ನಮಗೆ ತೋರಿಸ್ತೇನೆ. ನಾನು ಚಪ್ಪಲು ಮನೆದ್ದು ಹಾಕಿದ್ದು ಒಳ್ಳೇದಾಯ್ತು. ಆಗಿದೆ ಅಂತ ನಾನೊಮ್ಮೆ ಕಾಲು ದೊಡ್ಡ ಬಂದದ್ದು ಮನೆಯಲ್ಲಿ. ಒಮ್ಮೆ ಅವರದ್ದು ಮನೆಯಲ್ಲೇ ಸೈಡ್ ಎಲ್ಲ ಹಾಗೆ ಹೋಗುವ. ಇದರ ಮನೆದ್ದು ಚಪ್ಪಲ್ ಹಾಕಿದೆ ನೋಡಿ. ಮನೆ ಅಲ್ವಾ ಜಾರ್ಲಿಕ್ಕಿತ್ತು ಗಾಡಿ. ನಾನಂತೂ ಈಗ ಜಾರಿಕೊಂಡು ಬರ್ತಿದ್ದೆ. ಫುಲ್ಲು ಪಿಚ್ಚಿ 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 ಆಗಿದೆ. ಹೌದು, ಇಲ್ಲಿ ಜಾಸ್ತಿ ಜಾರ್ತದೆ. ಈಗ ನಾವು ಬರುವಾಗ ಹೇಗೆ ತರುವುದು? ಬಿದ್ರೆ ಹೌದು, ಮತ್ತೆ ಹೋಗ್ಲಿಕ್ಕಿಲ್ಲ. ಆಯ್ತಾ ಚಪ್ಪಲ್ ಚೇಂಜ್ ಮಾಡಿದ್ದು. ನಾನು ಕೂಡ ಚಪ್ಪಲ್ ಚೇಂಜ್ ನೋಡಿಲ್ಲ. ರೀಚ್ ಆಗಿದ್ದೇವೆ ನಾವು. ನೋಡಿದ್ದು ನನ್ನ ನೋಡಿದ್ದು.
ಇದು ನನ್ನ ಪ್ಲೇಟ್ ನೋಡಿ, ವೆರೈಟಿ ಡಿಶಸ್ ಇತ್ತು, ಅಂದ್ರೆ ತುಂಬಾ ಇತ್ತು ಅಡುಗೆಗಳು. ಹಾಗೆ ನಾವು ಕೆಲವೊಂದು ಮಾತ್ರ ತಗೊಂಡದಷ್ಟೇ. ಇದು ಪಾಯಸ, ಹಾಗೆ ಐಸ್ ಕ್ರೀಮ್, ಮತ್ತೆ ಹೋಳಿಗೆ, ಬೇರೆ 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 ಅಡುಗೆಗಳು ಎಲ್ಲವೂ ಇತ್ತು. ಎಲ್ಲ ಅಡುಗೆ ಕೂಡ ರುಚಿಯಾಗಿತ್ತು. ತುಂಬಾ ಮಧ್ಯಾಹ್ನದ ಹೊತ್ತಿಗೆ ತುಂಬಾ ಜನ ಕೂಡ ಬಂದಿದ್ರು. ಹಾಗೆ ಕೌಂಟರ್ಸ್ ಕೂಡ ಮೂರು ಕೌಂಟರ್ಸ್ ಇತ್ತು. ತುಂಬಾ ಜನರನ್ನು ಮೇಂಟೈನ್ ಮಾಡ್ಬೇಕಲ್ಲ, ಹಾಗೆ ಅವರು 3 ಕೌಂಟರ್ಸ್ ಇಟ್ಟಿದ್ರು ನೋಡಿ. ಇದು ಮನೆಯ ಒಳಗೆ, ಇದು ಎಂಟ್ರೆನ್ಸ್. ಮನೆಯ ಒಳಗೆ ನಾವೀಗ ಹೋಗ್ತಿದ್ದೇವೆ ಅಷ್ಟೇ. ಮನೆಯ ಒಳಗೆ ಹೋದ ನಂತರ ಒಂದು ರೂಮ್, ಮತ್ತೊಂದು ಕಿಚನ್ ರೂಮ್ ಕೂಡ ಉಂಟು ನೋಡಿ. ಈ ರೂಮ್ ಅಲ್ಲೇ ಅಟ್ಯಾಚ್ ಅಲ್ಲಿ ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಒಂದೇ ಕಡೆ ಇಟ್ಟಿದ್ದಾರೆ. ಹಾಗೆ ನೋಡಿ ರೂಮ್ ಕೂಡ ಚಂದ ಉಂಟು ನೋಡಿ, ಡಿಸೈನ್ಸ್ ಎಲ್ಲ ನೋಡಿ ಹೀಗುಂಟು. ಮತ್ತೆ ಇದು ನೋಡಿ, ಇಲ್ಲಿ ಒಂದು ಸೆನ್ಸರ್. ಇದು ಲೈಟ್ ನಾವು ಆ ಮಿರರ್ ಅನ್ನು ನಾವು ಟಚ್ ಮಾಡಿದ್ರೆ ಅಲ್ಲಿ ಲೈಟ್ ಆನ್ ಆಗ್ತದೆ ನೋಡಿ. ಈ ರೀತಿ ಅದು ಸೆನ್ಸರ್ ಇರುವಂತಹ ಒಂದು ಬೇಸಿನಲ್ಲಿ ಮಿರರ್ ಇಟ್ಟಿದ್ದಾರೆ. ಹಾಗೆ ನಾವು ಇಲ್ಲಿ ನೋಡ್ಬೋದು, ಇದು ಕಿಚನ್ ರೂಮ್ ಅಲ್ಲಿ ಕೂಡ ಈ ರೀತಿ ಇಟ್ಟಿದ್ದಾರೆ ನೋಡಿ. ಅದಕ್ಕೆ ಅಂತಲೇ ಬೇರೆ ಬೇರೆ ಕೆಳಗೆ ನೋಡಿ, ನಮ್ಮ ಮನೆಯಲ್ಲಿ ಉಂಟು ನೋಡಿ, ಅದೇ ರೀತಿ ಬೇರೆ ಬೇರೆ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ಸ್ಟೋರ್ ರೂಮ್ ಕೂಡ ಉಂಟು ನೋಡಿ. ಕಿಚನ್ ಹತ್ರನೇ ಒಂದು ಸ್ಟೋರ್ ರೂಮ್ ಇಟ್ಟಿದ್ದಾರೆ. ಈ ರೀತಿ ಕಾಣ್ತದೆ ಕಿಚನ್. ಇದು ಗ್ಯಾಸ್ ಸ್ಟವ್, ಅದು ಅಟ್ಯಾಚ್ ಆಗಿ ಉಂಟು. ಅಂದ್ರೆ ನಮ್ಮ ಮನೆಯಲ್ಲಿರುವ ಹಾಗೆ ಸಪ್ರೇಟ್ ಅಲ್ಲ, ಅದರಲ್ಲಿ ಗ್ರೈನೈಟ್ ಉಂಟಲ್ಲ, ಅದಕ್ಕೇನೆ ಅಟ್ಯಾಚ್ ಆಗಿ ಇಟ್ಟಿದ್ದಾರೆ. ಹಾಗೆ ಇದು ಮೇಲಿನ ಫ್ಲೋರಿಗೆ ಹೋಗುದು. ಅಲ್ಲಿ ಸ್ಟೆಪ್ಸ್ ಅಲ್ಲಿ ಕೂಡ ಹಾಗೆ ಚಂದದ ಲೈಟಿಂಗ್ಸ್ ಸ್ಟೆಪ್ಸಿಗೆ ಹಾಕಿದ್ದಾರೆ. ಹಾಗೆ ಇಲ್ಲಿ ನೋಡಿ ದೊಡ್ಡ ಡೆಕೋರೇಟಿವ್ ಲೈಟಿಂಗ್ಸ್, ಹಾಗೆ ಎಲ್ಲ ಸ್ಟೆಪ್ಸಿಗೆಲ್ಲ ಹೋಗುವಲ್ಲಿಗೆ ಒಂದು ಫ್ಲವರ್ಸ್ ಡೆಕೋರೇಷನ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ನಿಮ್ಗೆ ಕಾಣ್ಬೋದು ಲೈಟಿಂಗ್ಸ್ ನೋಡಿ ಸ್ಟೆಪ್ಸ್ ಅಲ್ಲಿ. ಈಗ ನಾವು ಮೇಲಿನ ಫ್ಲೋರಿಗೆ ಗ್ರೌಂಡ್ ಫ್ಲೋರ್ ಇಂದ ಮೇಲಿನ ಫ್ಲೋರಿಗೆ ಬಂದಿದ್ದೇವೆ. ಅಲ್ಲಿ ಈ ರೀತಿ ಉಂಟು. ಇಲ್ಲಿ 3 ರೂಮ್ ಉಂಟು. ಹೌದು, 3 ರೂಮ್ ಉಂಟು. ಇಲ್ಲಿ ನಾವು ಹಿಂದೊಂದು ಇತ್ತು, ಅಲ್ಲಿ ನಾವು ವಿಡಿಯೋ ಕ್ಯಾಪ್ಚರ್ ಆಗಲಿಲ್ಲ. ಇದರಲ್ಲಿ 3 ರೂಮ್ ಇಲ್ಲಿತ್ತು. ಹಾಗೆ ನೋಡಿ, ಇದು ಕೆಳಗಿನ ರೂಮಿಂದ ಮೇಲೆ ಬರುವಾಗ ಈ ರೀತಿಯ ಲೈಟಿಂಗ್ಸ್ ಕೂಡ ಕಾಣ್ತದೆ. ಹಾಗೆ ಇಲ್ಲಿ ಹೀಗೆ ಆಗಿ ಒಂದು ಬಾಲ್ಕನಿ ಕೂಡ ಉಂಟು. ಇದರ ನೆಕ್ಸ್ಟ್ ಅಂದ್ರೆ ಈ 3 ರೂಮ್ನಲ್ಲಿ 3 ರೂಮೇ ಉಂಟಲ್ಲ, ಅದರ ಹೊರಗೆ ಒಂದು ಚಂದದ ಬಾಲ್ಕನಿ ಕೂಡ ಉಂಟು. ಇದು ಹೊರಗಿನ ವ್ಯೂ ನೋಡಿ ಈ ಮನೆಯದ್ದು. ಅದೀಗ ಶೀಟ್ ಎಲ್ಲ ಹಾಕಿ, ಮಳೆ ಬರ್ತದಲ್ಲ, ಶೀಟ್ ಎಲ್ಲ ಹಾಕಿದ್ದಾರೆ. ಹಾಗಷ್ಟು ಕೆಳಗೆಲ್ಲ ಕಾಣುದಿಲ್ಲ. ಅಲ್ಲಿ ಮೇಲೆ ತೋಟದ ವ್ಯೂ ಇಲ್ಲಿ ಚಂದ ಕಾಣ್ತದೆ ನೋಡಿ, ಇಲ್ಲಿ ಬಾಲ್ಕನಿ ಹತ್ರ.